ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಯ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ಯಾರೂ ಊಹಿಸಕ್ಕಾಗದೇ ಇರುವಂತಹ ಎಲಿಮಿನೇಷನ್ ಈ ಒಂದು ವೀಕಲ್ಲಿ ನಡೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಒಳ್ಳೆ ಮನಸ್ಸಿನ ವ್ಯಕ್ತಿಗಳೇ ಈ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ಹೇಳ್ಬೋದು. ಧನರಾಜ್ ಕೀರ್ತಿ ಅವ್ರು ಆಗಿರ್ಬೋದು, ಶಿಶಿರ್ ಅವ್ರು ಆಗಿರ್ಬೋದು, ಅಥವಾ ಅನುಷ್ ಅವ್ರು ಆಗಿರ್ಬೋದು, ಇವೆಲ್ಲರೂ ಸಹ ತುಂಬಾ ಒಳ್ಳೆಯ ಕಂಟೆಸ್ಟೆಂಟ್ ಆಗಿದ್ರು ಬಿಗ್ ಬಾಸ್ ಮನೆಗೆ. ಬಟ್ ಇವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು. ಅಂಡ್ ಇವರ ಒಂದು ಎಲಿಮಿನೇಷನ್ ಅನ್ನ ಯಾರು ಸಹ ಗೆಸ್ ಸಹ ಮಾಡಿರ್ಲಿಲ್ಲ. ಸೊ ಅಂತ ಕಂಟೆಸ್ಟೆಂಟ್ ಗಳೇ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ರು. ಅಂಡ್ ಈ ವಾರನೂ ಸಹ ಈ ರೀತಿಯ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ 10 ಕಂಟೆಸ್ಟೆಂಟ್ಗಳಲ್ಲಿ 8 ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ರು. ರಜತ್ ಹಾಗೂ ಭವ್ಯಗೌಡ ಅವರನ್ನ ಬಿಟ್ಟರೆ, ರಜತ್ ಮತ್ತು ಭವ್ಯಗೌಡ ಅವರನ್ನ ಬಿಟ್ಟು ಮನೆಯಲ್ಲಿರುವ ಎಲ್ಲ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ರು. ಭವ್ಯಗೌಡ ಅವರು ಕ್ಯಾಪ್ಟನ್ ಆದ ಕಾರಣ ಈ ವಾರ ನಾಮಿನೇಟ್ ಆಗಿಲ್ಲ ಅಷ್ಟೇ, ಇಲ್ಲಿದ್ರೆ ಅವರು ಕೂಡ ನಾಮಿನೇಷನ್ ಅಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇತ್ತು. ಈ ಒಂದು ಇಷ್ಟು ಜನ ಕಂಟೆಸ್ಟೆಂಟ್ಗಳಲ್ಲಿ ನಿನ್ನೆ ಸುದೀಪ್ ಅವರು ಬಂದ್ಬಿಟ್ಟು ಧನರಾಜ್ ಹಾಗೆ ಹನುಮಂತು ಅವ್ರನ್ನ ಸೇವ್ ಮಾಡಿದ್ರು. ಅಂಡ್ ಮಿಕ್ಕಿದ 6 ಕಂಟೆಸ್ಟೆಂಟ್ಗಳನ್ನ ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಹಾಗೆ ಇವತ್ತಿನ ಎಪಿಸೋಡ್ ಈಗಾಗಲೇ ಮುಗ್ದಿದೆ. ಆ ಒಂದು ಎಪಿಸೋಡಲ್ಲಿ ಗೌತಮಿ ಹಾಗೆ ಐಶ್ವರ್ಯ ಅವರು ಬಾಟಮ್ 2 ಅಲ್ಲಿ ಇರ್ತಾರೆ. ಈ ತರ ಸುದೀಪ್ ಅವರು ಐಶ್ವರ್ಯ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿ ಕಳಿಸಿದ್ದಾರೆ. ಸೊ ಈ ವಾರ ಎಲಿಮಿನೇಟ್ ಆಗಿರೋದು ಐಶ್ವರ್ಯ ಜಿಂದಗಿ ಅವರು. ಈ ಒಂದು ಎಲಿಮಿನೇಷನ್ ಅವರ ಒಂದು ಫ್ಯಾನ್ಸ್ಗೆ ತುಂಬಾನೇ ಬೇಸರವನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಅಂಡ್ ಎಸ್, ಐಶ್ವರ್ಯ ಜಿಂದಗಿ ಅವರು ಮನೆಯಿಂದ ಆಚೆ ಹೋಗಿರೋದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.